ವಿದ್ಯಾರ್ಥಿಗಳೇ, ಈ ದಿನ ನಾನು ನಿಮಗೆ ಬೋಧಿಸುವುದಕ್ಕಿರುವ ವಿಷಯ ಮೊಹಮ್ಮದ್ ಬಿನ್ ತುಘಲಕ್ನ ಕುರಿತಾದದ್ದು. ಮೊಹಮ್ಮದ್ ಬಿನ್ ತುಘಲಕ್ ದೆಹಲಿಯಿಂದ ಆಳಿದ ಸುಲ್ತಾನರಲ್ಲಿ ಬಹಳ ಹೆಸರುವಾಸಿ. ಆತನ ಸೈನಿಕ ಸಾಧನೆಗಳು ಅನ್ನುವುದಕ್ಕಿಂತಲೂ ಜಾಸ್ತಿ ಆತನ ಸೈನಿಕ ಆಕ್ರಮಣಗಳು ಮತ್ತು ಆಡಳಿತಾತ್ಮಕ ಪ್ರಯೋಗಗಳ ಕುರಿತಾಗಿ ವಿವರಿಸುವುದಕ್ಕೆ ಮುನ್ನ ಆತನು ಸಿಂಹಾಸನವನ್ನು ಏರುವುದಕ್ಕೆ ಪೂರ್ವದಲ್ಲಿ ದೆಹಲಿ ಸುಲ್ತಾನತೆ ಹೇಗಿತ್ತು, ದೆಹಲಿಯ ಸುಲ್ತಾನರ ರಾಜಕೀಯ ಇತಿಹಾಸ ಹೇಗೆ ಸಾಗಿ ಬಂದಿದೆ ಅನ್ನುವುದನ್ನು ಮೊದಲಾಗಿ ನೋಡುವ. ದೆಹಲಿಯ ಸುಲ್ತಾನರ ಆಳ್ವಿಕೆ ಪ್ರಾರಂಭವಾದದ್ದು ಸಾಮಾನ್ಯ ಶಕ 1206ರಲ್ಲಿ. ಮೊಹಮ್ಮದ್ ಘೋರಿಯ ಗುಲಾಮನು ದಂಡನಾಯಕನೂ ಆಗಿದ್ದಂತಹ ಕುತುಬ್ ಉದ್ದೀನ್ ಐಬಕ್ ಗುಲಾಮಿ ವಂಶವನ್ನು ಸಾಮಾನ್ಯ ಶಕ 1206ರಲ್ಲಿ ಸ್ಥಾಪಿಸುವುದರೊಂದಿಗೆ ದೆಹಲಿ ಸುಲ್ತಾನರ ಆಳ್ವಿಕೆ ಪ್ರಾರಂಭವಾಗ್ತದೆ. ದೆಹಲಿ ಸುಲ್ತಾನರ 5 ವಂಶಗಳ ಹೆಸರನ್ನು ನೀವಿಲ್ಲಿ ನೋಡಬಹುದು. ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತೊಘಲಕ್ ಸಂತತಿ, ಸೈಯದ್ ಮತ್ತು ಲೋಧಿ ಸಂತತಿಗಳು. ಗುಲಾಮಿ ವಂಶದ 84 ವರ್ಷಗಳ ಆಳ್ವಿಕೆಯ ಅವಧಿಯಲ್ಲಿ 9 ಸುಲ್ತಾನರನ್ನು ನಾವು ಕಾಣಬಹುದು. ಅದರಲ್ಲಿ ಪ್ರಸಿದ್ಧರು ಸ್ಥಾಪಕ ಕುತ್ಬುದ್ದೀನ್ ಐಬಕ್, ಆಲ್ತಮಷ್ ಅಥವಾ ಇಲ್ತಮಷ್, ರಜಿಯಾ ಬೇಗಂ ಮತ್ತು ಘಿಯಾಸುದ್ದೀನ್ ಬಾಲ್ಬನ್. ಈ 4 ಮಂದಿ ರಾಜಕೀಯವಾಗಿ ಬಹಳಷ್ಟು ಸಾಧನೆ ಮಾಡಿದ್ದಾರೆ. ಗುಲಾಮಿ ಸಂತತಿಯ ಪತನಾನಂತರ ಖಿಲ್ಜಿ ಸಂತತಿಯ ಆಳ್ವಿಕೆ ಪ್ರಾರಂಭವಾಗ್ತದೆ. ಜಲಾಲುದ್ದೀನ್ ಖಿಲ್ಜಿ ಆ ವಂಶದ ಸ್ಥಾಪಕ. ಆ ವಂಶದಿಂದ ಬಂದ ಅಲ್ಲಾವುದ್ದೀನ್ ಖಿಲ್ಜಿ ಬಹಳ ಹೆಸರುವಾಸಿಯಾಗಿದ್ದಾನೆ. ಆತನ ಸೈನಿಕ ಆಕ್ರಮಣಗಳು ಮತ್ತು ಆಡಳಿತಾತ್ಮಕ ಸುಧಾರಣೆಗಳು, ಅದರಿಂದಾಗಿ ಆತ ಇತಿಹಾಸದಲ್ಲಿ ರಾರಾಜಿಸ್ತಾ ಇದ್ದಾನೆ. ಖಿಲ್ಜಿ ವಂಶದ ಕೊನೆಯ ಸುಲ್ತಾನ ನಾಸಿರುದ್ದೀನ್ ಖುಸ್ರು ಶಾ. ಖಿಲ್ಜಿ ವಂಶದ ಬಳಿಕ ತುಘಲಕ್ ವಂಶ ಆಳ್ವಿಕೆಯನ್ನು ಪ್ರಾರಂಭಿಸುತ್ತದೆ. ತೊಘಲಕ್ ವಂಶದ ಸ್ಥಾಪಕ ಘಿಯಾಸುದ್ದೀನ್ ತೊಘಲಕ್. ಆತನ ಮಗನೇ ಜುನಾ ಖಾನ್. ಆ ಜುನಾ ಖಾನನೇ ಮೊಹಮ್ಮದ್ ಬಿನ್ ತೊಘಲಕ್ ಅನ್ನುವ ಹೆಸರಿನೊಂದಿಗೆ ಸಾಮಾನ್ಯ ಶಕ 1325ರಲ್ಲಿ ಸಿಂಹಾಸನವನ್ನು ಏರ್ತಾನೆ. 1351ರ ತನಕ ದೆಹಲಿಯಿಂದ ಆಳ್ತಾನೆ. ಮೊಹಮ್ಮದ್ ಬಿನ್ ತೊಘಲಕ್ನ ಸೈನಿಕ ಆಕ್ರಮಣ, ಆಡಳಿತ ಪ್ರಯೋಗಗಳು ಮತ್ತು ಆತನ ವ್ಯಕ್ತಿತ್ವ, ಈ 3 ಪ್ರಧಾನ ಅಂಶಗಳನ್ನು ನಾನು ಈ ಅವಧಿಯಲ್ಲಿ ನಿಮಗೆ ಬೋಧಿಸುವುದಕ್ಕಿದ್ದೇನೆ. ಮೊಹಮ್ಮದ್ ಬಿನ್ ತೊಘಲಕ್ ಅಸಾಧಾರಣ ವ್ಯಕ್ತಿತ್ವ, ಅದ್ಭುತ ಕಲ್ಪನೆಗಳು, ವಿಚಾರಗಳು, ಆತನದ್ದೇ ಆದಂತಹ ಒಂದಷ್ಟು ಆದರ್ಶಗಳನ್ನು
ಆತನದ್ದೇ ಆದಂತಹ ಮನೋಭಾವನೆಗಳನ್ನು ಹೊಂದಿದ್ದು ಅವುಗಳನ್ನೆಲ್ಲ ಪ್ರಯೋಗಕ್ಕೆ ಅಥವಾ ಕಾರ್ಯರೂಪಕ್ಕೆ ತರುವುದಕ್ಕೆ ಆತ ಬಯಸ್ತಾನೆ. ಮೊಹಮ್ಮದ್ ಬಿನ್ ತೊಗಲಕ್ ಇತಿಹಾಸಕಾರರಿಗೆ, ಇತಿಹಾಸದ ವಿದ್ಯಾರ್ಥಿಗಳಿಗೆ ಬಹಳ ಆಕರ್ಷಕ ವ್ಯಕ್ತಿತ್ವ. ಯಾಕಂತಂದರೆ ಆತನ ಸಾಧನೆಗಳನ್ನು ಅಥವಾ ಆತನ ಸಾಧನೆಗಳು ಅಂತೇಳಿ ನೋಡೋದಕ್ಕಿಂತಲೂ ಜಾಸ್ತಿ ನಮಗೆ ಇರುವಂಥದ್ದು ಆತನ ಆಡಳಿತ ಪ್ರಯೋಗಗಳು ಮತ್ತು ಆತನ ವಿಚಿತ್ರ ವ್ಯಕ್ತಿತ್ವ ಅನ್ನಬಹುದಾದಂತಹ ಸ್ವಭಾವ. ವಿಶಿಷ್ಟ ಅನ್ನುವುದಕ್ಕಿಂತಲೂ ಆತನ ವ್ಯಕ್ತಿತ್ವದಲ್ಲಿ ನಮಗೆ ಕಾಣುವಂಥದ್ದು ಆತನ ವಿಚಿತ್ರ ವಿಚಾರಗಳು. ಮೊದಲಿಗೆ ಆತನ ಸೈನಿಕ ಆಕ್ರಮಣಗಳನ್ನು ನೋಡುವ. ಸಾಮಾನ್ಯ ಶಕ 1337ರಲ್ಲಿ ಪಂಜಾಬಿನ ನಾಗರಕೋಟೆ ಅನ್ನುವಲ್ಲಿಗೆ ಆತ ದಾಳಿ ಮಾಡ್ತಾನೆ. ದಾಳಿಯ ಬಳಿಕ ಆ ರಾಜ್ಯ ಅವನ ವಶವಾದರೂ ತನ್ನ ಮನಸ್ಸನ್ನು ಬದಲಾಯಿಸಿದಂತಹ ಸುಲ್ತಾನ ಆ ರಾಜ್ಯವನ್ನು ಅಲ್ಲಿನ ದೊರೆಗೆ ಪುನಃ ಹಿಂದಿರುಗಿಸುತ್ತಾನೆ. ಎರಡನೇದಾಗಿ ಮಧ್ಯ ಏಷ್ಯಾದ ದಂಡಯಾತ್ರೆ. ಮಧ್ಯ ಏಷ್ಯಾಕ್ಕೂ ಭಾರತಕ್ಕೂ ಮಧ್ಯಯುಗದ ಆರಂಭದಲ್ಲಿ ಬಹಳ ನಿಕಟತೆ ಇತ್ತು. ಮಧ್ಯ ಏಷ್ಯಾದ ಇರಾಕ್, ಖುರಸಾನ್ ಮೊದಲಾದಂತಹ ಪ್ರದೇಶಗಳನ್ನು ಗೆಲ್ಲುವ ಯೋಜನೆ ಈ ಸುಲ್ತಾನನದ್ದು. ಅದಕ್ಕೋಸ್ಕರ ಸುಮಾರು 3,70,000 ಸೈನಿಕರನ್ನು ನೇಮಿಸಿದ. ಅವರಿಗೆ ಮುಂಗಡ ವೇತನವನ್ನು ಪಾವತಿಸಿದ. ಕುದುರೆಗಳಿಗೆ, ಶಸ್ತ್ರಾಸ್ತ್ರಗಳಿಗೆ ಅಥವಾ ಇನ್ನಿತರ ಯುದ್ಧೋಪಕರಣಗಳಿಗೆ ಅಥವಾ ಯುದ್ಧದ ಸಾಮಗ್ರಿಗಳಿಗೆ ಅಪಾರವಾಗಿ ಹಣವನ್ನು ಖಜಾನೆಯಿಂದ ವ್ಯಯ ಮಾಡಿದ. ಎಲ್ಲ ಯೋಜನೆ ಸಿದ್ಧ ಆಯಿತು. ಇನ್ನೇನು ದಂಡಯಾತ್ರೆಯನ್ನು ಕೈಗೊಳ್ಳಲಿಕ್ಕೆ ಸೈನ್ಯ ಹೊರಡುವುದು ಮಾತ್ರ ಬಾಕಿ. ಆಗ ಸುಲ್ತಾನ ಯೋಚಿಸತೊಡಗಿದ. ದಂಡಯಾತ್ರೆಗೆ ತಗಲುವಂತಹ ಸಾರಿಗೆ ವೆಚ್ಚ ಅಥವಾ ಸಾರಿಗೆಯ ಒಂದು ಕಷ್ಟ, ಇನ್ನು ಆಹಾರದ ಸಮಸ್ಯೆ ಎದುರಾದರೆ ಏನು ಮಾಡುವುದು ಅಂತೇಳಿ, ರಾಜಕೀಯ ಏರಿಳಿತಗಳು ಸಂಭವಿಸಬಹುದು ಅನ್ನುವಂತಹ ಯೋಚನೆಗಳೆಲ್ಲ ಅವನಿಗೆ ಬಂದವು. ಹಾಗೆ ದಂಡಯಾತ್ರೆಯನ್ನು ಕೈಗೊಳ್ಳುವ ಯೋಜನೆಯನ್ನು ಸಿದ್ಧಪಡಿಸಿದಂತಹ ಸುಲ್ತಾನ ಇನ್ನೇನು ದಂಡಯಾತ್ರೆ ಪ್ರಾರಂಭವಾಗಬೇಕು ಅನ್ನುವಾಗ ದಂಡಯಾತ್ರೆಯನ್ನು ರದ್ದುಗೊಳಿಸಿದ. ಹೇಗಾಯಿತು ಅಂತ ಹೇಳಿದರೆ, ಉದಾಹರಣೆಗೆ ಓಟದ ಸ್ಪರ್ಧೆಯೊಂದಕ್ಕೆ ಎಲ್ಲ ಸ್ಪರ್ಧಾಳುಗಳು ಓಟಕ್ಕೆ ಸಿದ್ಧರಾಗಿ ನಿಂತಿದ್ದಾರೆ. ಎಲ್ಲ ವ್ಯವಸ್ಥೆಗಳಾಗಿದೆ. ಅಂಪೈರ್ ಸೀಟಿ ಊದುವುದಕ್ಕೆ ಮಾತ್ರ ಬಾಕಿ. ಸೀಟಿ ಈಗ ಊದ್ತಾನೆ ಅಂಪೈರ್ ಅಂತ ಕಾಯ್ತಾ ಇದ್ದಾರೆ ಸ್ಪರ್ಧಾಳುಗಳು. ಆದರೆ ಅಂಪೈರ್ ಓಟವನ್ನು ರದ್ದುಗೊಳಿಸ್ತಾನೆ. ಹೇಗಾಗಬಹುದು? ಸೈನಿಕರು ಖಿನ್ನರಾದರು. ಅವರಿಗೊಂದು ಅವರ ಸೈನಿಕ ಸಾಮರ್ಥ್ಯವನ್ನು, ಅವರ ಪ್ರದರ್ಶನವನ್ನು ಮಾಡುವುದಕ್ಕೆ ಒಂದು ಅವಕಾಶ ಅಂತೇಳಿ ಭಾವಿಸಿದ್ದವರು ಅವರಿಗೆ ಬೇಸರ ಆಯಿತು. ಇನ್ನು ಸುಲ್ತಾನನ ಪರಿಸ್ಥಿತಿ ನೋಡಿದರೆ, ಖಜಾನೆಯಿಂದ ಅಷ್ಟೆಲ್ಲ ಹಣವನ್ನು ಪಾವತಿಸಿದಂತಹ ಆತ ಅದರಿಂದ ಏನಾದರೂ ಒಂದಷ್ಟು ಲಾಭ ಬರುವ ಕಾರ್ಯಪ್ರವೃತ್ತನಾಗಬೇಕಿತ್ತು. ಆದರೆ ಆತ ಮಾಡಿದ್ದು ನಷ್ಟ, ಖಜಾನೆಗೆ ನಷ್ಟವೇ ಆಯಿತು. ಮೂರನೇದಾಗಿ ಕರಾಜಲ್ ದಂಡಯಾತ್ರೆ. ಭಾರತ ಮತ್ತು ಚೀನಾಗಳ ನಡುವಿನ ಹಿಮಾಲಯದ ತಪ್ಪಲಿನ ಒಂದು ಪ್ರದೇಶ ಕರಾಜಲ್ ಅಂತೇಳಿ. ಸಾಮಾನ್ಯ ಶಕ 1337-38ರಲ್ಲಿ ಆತ ಈ ದಂಡಯಾತ್ರೆಯನ್ನು ಕೈಗೊಳ್ಳುತ್ತಾನೆ. ದೊಡ್ಡ ಸೈನ್ಯವನ್ನು ಸಂಘಟಿಸ್ತಾನೆ. 1 ಲಕ್ಷದಷ್ಟು ಸೈನಿಕರು,
ಸಮರ್ಥ ದಂಡನಾಯಕರಿದ್ದರು. ಉದ್ದೇಶ ಕರಾಜಲ್ನ ಗುಡ್ಡಗಾಡು ಜನರನ್ನು ಸೋಲಿಸುವುದು, ಅಲ್ಲಿಂದ ಒಂದಷ್ಟು ಸಂಪತ್ತನ್ನು ದೋಚಿಕೊಂಡು ಬರುವುದು. ಸರಿ, ಇದು ಮಧ್ಯ ಏಷ್ಯಾದ ದಂಡಯಾತ್ರೆ ಅಂತಲ್ಲ. ಸೈನ್ಯ ಹೋಯಿತು ಕರಾಜಲ್ಗೆ. ಅಲ್ಲಿ ಆರಂಭದಲ್ಲಿ ಯಶಸ್ಸೂ ಸಿಕ್ಕಿತು ಮೊಹಮ್ಮದ್ ಬಿನ್ ತೊಗಲಕನ ಸೈನ್ಯಕ್ಕೆ. ಆದರೆ ಅಲ್ಲಿನ ಚಳಿ ಜೊತೆಗೆ ಸಾಂಕ್ರಾಮಿಕ ರೋಗಗಳು ಬಂದುವಂತೆ ಆಹಾರದ ಕೊರತೆ ಉಂಟಾಯಿತು. ಆ ಸೈನ್ಯ ನಾಶವಾಗತೊಡಗಿತು. ಬೆರಳೆಣಿಕೆಯ ಮಂದಿಯಷ್ಟೇ ಬದುಕಿ ಉಳಿದ್ರಂತೆ. ಅದು ಕೂಡ ಮೊಹಮ್ಮದ್ ಬಿನ್ ತೊಗಲಕನಿಗೆ ಆ ಒಂದು ನಷ್ಟದ, ಆ ಕಷ್ಟದ ವಾರ್ತೆಯನ್ನು ತಲುಪಿಸುವುದಕ್ಕೋ ಎಂಬಂತೆ ಅವರು ಬಂದದ್ದು. ಹಾಗಾಗಿ ಕರಾಜಲ್ನ ದಂಡಯಾತ್ರೆ ಕೂಡ ವಿಫಲ ಆಯಿತು. ದಕ್ಷಿಣ ಭಾರತದ ಮೇಲೂ ಅಲ್ಲಾವುದ್ದೀನ್ ಖಿಲ್ಜಿಯಂತೆಯೇ ಮೊಹಮ್ಮದ್ ಬಿನ್ ತೊಗಲಕನು ದಂಡಯಾತ್ರೆ ನಡೆಸಿದ್ದಾನೆ. ವಾರಂಗಲ್ಲಿನ ಮೇಲೆ, ತುಂಗಭದ್ರಾ ನದಿಯ ದಂಡೆಯ ಮೇಲಿದ್ದ ಕಂಪಿಲಿ ರಾಜ್ಯದ ಮೇಲೆ, ಹೊಯ್ಸಳರ ರಾಜಧಾನಿ ದ್ವಾರಸಮುದ್ರದ ಮೇಲೆ, ಹೀಗೆ ದಕ್ಷಿಣ ಭಾರತದ ಕೆಲವು ರಾಜ್ಯಗಳ ಮೇಲೂ ಆತ ದಂಡಯಾತ್ರೆ ನಡೆಸಿದ್ದಾನೆ. ಅಲ್ಲೆಲ್ಲ ಅವನಿಗೆ ಸಿಕ್ಕಿದ್ದು ತಾತ್ಕಾಲಿಕ ಗೆಲುವುಗಳು ಮಾತ್ರ. ಯಾವೊಂದು ಸೈನಿಕ ಕಾರ್ಯಾಚರಣೆಯನ್ನು ಆತ ಸಂಪೂರ್ಣಗೊಳಿಸಿದ್ದು ಅಂತ ಇಲ್ಲ. ಕಾಲಕ್ರಮೇಣ ಆತನು ಗೆದ್ದುಕೊಂಡಂತಹ ಪ್ರಾಂತ್ಯಗಳಲ್ಲೆಲ್ಲ ಆತನು ಗೆದ್ದುಕೊಂಡಂತಹ ಪ್ರಾಂತ್ಯಗಳಲ್ಲೆಲ್ಲ ದಂಗೆಗಳಾದಾಗ ಅವುಗಳನ್ನು ಸದೆಬಡಿಯುವುದಕ್ಕೂ ಅಥವಾ ನಿಯಂತ್ರಿಸುವುದಕ್ಕೂ ಅವನಿಗೆ ಸಾಧ್ಯವಾಗಲಿಲ್ಲ. ಎಲ್ಲಿಯವರೆಗೆ ಅಂತಂದರೆ ಅವನ ಸೈನಿಕ ಆಕ್ರಮಣಗಳು ಎಲ್ಲವೂ ಒಂದರ್ಥದಲ್ಲಿ ವಿಫಲವೇ ಆದವು. ಅದರ ಪರಿಣಾಮ ಅವನ ಸಾಮ್ರಾಜ್ಯದ ಪತನದ ಆರಂಭ ಆಯಿತು. ಎರಡನೇ ಅಂಶ ಅವನ ಆಡಳಿತ ಪ್ರಯೋಗಗಳು. ಅದರಲ್ಲಿ ಒಂದನೆಯದ್ದು ದೋವಾಬ್ನಲ್ಲಿ ತೆರಿಗೆ ಹೆಚ್ಚಳ. 1326ರಲ್ಲಿ ಆ ಒಂದು ಕ್ರಮವನ್ನು ಆತ ಕೈಗೊಳ್ಳುತ್ತಾನೆ. ಏನಿದರ ಉದ್ದೇಶ? ಗಂಗಾ ಯಮುನಾ ಎರಡು ನದಿಗಳ ಫಲವತ್ತಾದ ಬಯಲು ಪ್ರದೇಶ. ಅಲ್ಲಿ ಕೃಷಿ ಸಮೃದ್ಧವಾಗಿತ್ತು, ಅಲ್ಲಿನ ಜನ ಶ್ರೀಮಂತರಾಗಿದ್ದರು. ಹಾಗಾಗಿ ಅದು ಆರ್ಥಿಕ ಶ್ರೀಮಂತಿಕೆಯ ಪ್ರದೇಶ ಎಂಬುದನ್ನು ಮನಗೊಂಡಂತಹ ಸುಲ್ತಾನ ಅಲ್ಲಿನ ಜನಕ್ಕೆ ತೆರಿಗೆಯನ್ನು ಹೆಚ್ಚಿಸುವ ನಿರ್ಧಾರವನ್ನು ಕೈಗೊಂಡ. ಹೆಚ್ಚಳ ಸಮಂಜಸವೇ. ಯಾಕಂತಂದರೆ ಸಾಮ್ರಾಜ್ಯವನ್ನು ಆಳುವುದಕ್ಕೆ ಬೇಕಾದಂತಹ ಆರ್ಥಿಕ ಸಂಪನ್ಮೂಲ ಅಥವಾ ಹಣಕಾಸು ತೆರಿಗೆ ಮೂಲಕವೇ ಬರಬೇಕಷ್ಟೆ. ಮೇಲಾಗಿ ಅಲ್ಲಿನ ಜನ ಶ್ರೀಮಂತರು. ಈ ಕಾರ್ಯಕ್ರಮ ಅಥವಾ ಈ ಆಡಳಿತಾತ್ಮಕ ಒಂದು ಕ್ರಮ ಸಮಂಜಸವೇ. ಆದರೆ ತೆರಿಗೆ ಹೆಚ್ಚಿಸಿದ ಸಮಯ ಸೂಕ್ತವಾಗಿರಲಿಲ್ಲ. ಸುಲ್ತಾನ ದೋವಾಬ್ನಲ್ಲಿ ತೆರಿಗೆ ಹೆಚ್ಚಳದ ಆದೇಶವನ್ನು ಹೊರಡಿಸಿದ ಸಂದರ್ಭ ಆ ಪ್ರದೇಶದಲ್ಲಿ, ಅರ್ಥಾತ್ ಆ ದೋವಾಬ್ನಲ್ಲಿ ಭೀಕರ ಕ್ಷಾಮ ಇತ್ತು. ರೈತರಿಗೆ ತೆರಿಗೆ ಕೊಡುವುದಕ್ಕೆ ಅಸಾಧ್ಯ ಅನ್ನುವ ಸ್ಥಿತಿ ಇತ್ತು. ಹಾಗಂತ ಸುಲ್ತಾನ ಬಹಳ ನಿರ್ದಯಿ, ಅವನದ್ದು ಬಹಳ ಕಠೋರ ಸ್ವಭಾವ. ಅಧಿಕಾರಿಗಳಿಗೆ ಆಜ್ಞಾಪಿಸಿದ, ಹೇಗಾದರೂ ಆದೀತು, ಹೋಗಿ ತೆರಿಗೆ ವಸೂಲು ಮಾಡಿಕೊಂಡು ಬನ್ನಿ ಅಂತೇಳಿ. ಹಾಗಾಗಿ ಸುಲ್ತಾನನ ಅಧಿಕಾರಿಗಳು ಬಲಾತ್ಕಾರದ ಕಂದಾಯ ವಸೂಲಿಗಿಳಿದರು. ಜನ ಆತಂಕಕ್ಕೊಳಗಾದರು. ಶ್ರೀಮಂತರೆಲ್ಲ ದಂಗೆಕೋರರಾದರು. ಸುಲ್ತಾನನ ವಿರುದ್ಧ ಪ್ರತಿಭಟನೆಗಿಳಿದರು. ಬಡವರು ಭಿಕ್ಷುಕರಾದರು. ಇನ್ನು ಕೆಲವು ಪುಂಡರು ಅಥವಾ ಪುಂಡ ಸ್ವಭಾವದ ಜನ ಕಳ್ಳರಾದರು. ಒಟ್ಟಿನಲ್ಲಿ ಸುಲ್ತಾನನ ಈ ತೆರಿಗೆ ಹೆಚ್ಚಳದ
ಕ್ರಮ ವಿಫಲ ಆಯಿತು. ಅವನ ಜನಪ್ರಿಯತೆ ಕುಸಿಯಿತು. ಸುಲ್ತಾನ ಯೋಚಿಸಿದ್ದು ತಾನು ತನ್ನ ಸಾಮ್ರಾಜ್ಯದ ಆರ್ಥಿಕ ಅಥವಾ ಹಣಕಾಸಿನ ಸ್ಥಿತಿಯನ್ನು ಉತ್ತಮಗೊಳಿಸಬಲ್ಲೆ ಎಂಬುದಾಗಿ. ಆದರೆ ಆ ಒಂದು ಆತನ ವಿಚಾರವನ್ನು, ಅದಕ್ಕೆ ಸಂಬಂಧಿಸಿದಂತಹ ಕ್ರಮವನ್ನು ಕೈಗೊಂಡಂತಹ ಸಂದರ್ಭ ಅದು ಆಗಿನ ಸ್ಥಿತಿಗೆ ಪೂರಕವಾಗಿರಲಿಲ್ಲ ಅನ್ನುವಂಥದ್ದು ಗಮನಿಸತಕ್ಕಂತಹ ವಿಚಾರ. ಎರಡನೆಯದು ರಾಜಧಾನಿಯ ವರ್ಗಾವಣೆ. ಸಾಮಾನ್ಯ ಶಕ 1327ರಲ್ಲಿ ಇಂತಹ ಒಂದು ದೊಡ್ಡ ರಾಜಕೀಯ ಪ್ರಯೋಗಕ್ಕೆ ಮುಂದಾದ ಮೊಹಮ್ಮದ್ ಬಿನ್ ತುಘಲಕ್. ಅವನ ರಾಜಧಾನಿ ಇದ್ದದ್ದು ದೆಹಲಿಯಲ್ಲಿ. ದೆಹಲಿಯಿಂದ ದಕ್ಷಿಣ ಭಾರತದ ದೇವಗಿರಿಗೆ ತನ್ನ ಆಡಳಿತ ಕೇಂದ್ರ ಅಥವಾ ರಾಜಧಾನಿಯನ್ನು ವರ್ಗಾಯಿಸುವಂತಹ ಒಂದು ದೊಡ್ಡ ಯೋಜನೆ. ದೆಹಲಿಯಿಂದ ದೇವಗಿರಿಗೆ 1120 ಕಿಲೋಮೀಟರ್ ದೂರ. ದೇವಗಿರಿಗೆ ದೌಲತಾಬಾದ್ ಎಂಬುದಾಗಿ ಆತ ನಾಮಕರಣವನ್ನು ಮಾಡ್ತಾನೆ. ಆ ದೇವಗಿರಿಯು ಯಾದವರ ರಾಜಧಾನಿಯಾಗಿತ್ತು. ಸರಿ, ರಾಜಧಾನಿಯನ್ನು ಅಥವಾ ಆಡಳಿತದ ಕೇಂದ್ರ ಸ್ಥಾನವನ್ನು ಆತ ದೆಹಲಿಯಿಂದ ದೇವಗಿರಿಗೆ ವರ್ಗಾಯಿಸುವುದಕ್ಕೆ ಕಾರಣಗಳೇನು ಅಂತೇಳಿ. ಮೊದಲನೆಯದಾಗಿ, ರಾಜಧಾನಿ ಸಾಮ್ರಾಜ್ಯದ ಮಧ್ಯಭಾಗದಲ್ಲಿರಬೇಕು, ಒಳ್ಳೆಯ ವಿಚಾರವೇ. ಎರಡನೆಯದಾಗಿ, ದೆಹಲಿಯು ಆತನ ಸಾಮ್ರಾಜ್ಯದ ಉತ್ತರದ ಗಡಿ ಪ್ರದೇಶಕ್ಕೆ ಹತ್ತಿರದಲ್ಲಿತ್ತು. ದಾಳಿಕೋರರಾದ ರಕ್ತಪಿಪಾಸುಗಳಾದ ಮಂಗೋಲರ ದಾಳಿಯ ಭೀತಿ ಆ ಕಾಲದಲ್ಲಿ ದೆಹಲಿಗಿತ್ತು. ಹಾಗಾಗಿ ಮಂಗೋಲರ ದಾಳಿಯಿಂದ ದೆಹಲಿಯನ್ನು ರಕ್ಷಿಸಬೇಕು, ತನ್ನ ರಾಜಧಾನಿಯನ್ನು ರಕ್ಷಿಸಬೇಕು ಅನ್ನುವುದು ಅವನ ಮತ್ತೊಂದು ವಿಚಾರ. ಇದು ಕೂಡ ಶ್ಲಾಘ್ಯವೇ. ಮೂರನೇದಾಗಿ, ದಕ್ಷಿಣ ಭಾರತದ ಸಂಪತ್ತು. ತನ್ನ ಸಾಮ್ರಾಜ್ಯವನ್ನು ತಾನು ಬಲಿಷ್ಠಗೊಳಿಸುವುದಕ್ಕೆ, ಸಮೃದ್ಧಿಯೆಡೆಗೆ ಕೊಂಡೊಯ್ಯುವುದಕ್ಕೆ ಸಂಪತ್ತು ಬೇಕು ಅನ್ನುವುದು ಅವನಿಗೆ ಗೊತ್ತಿತ್ತು. ಅದಕ್ಕೋಸ್ಕರ ದಕ್ಷಿಣ ಭಾರತದಲ್ಲಿ ಧಾರಾಳ ಸಂಪತ್ತು ಇದೆ ಅನ್ನುವುದು ಅವನಿಗೆ ಗೊತ್ತಿತ್ತು. ಹಾಗಾಗಿ ದಕ್ಷಿಣ ಭಾರತದಲ್ಲಿ ರಾಜಧಾನಿಯನ್ನು ಮಾಡಿಕೊಂಡರೆ ದಕ್ಷಿಣ ಭಾರತದ ಸಂಪತ್ತನ್ನು ಸಂಗ್ರಹಿಸುವುದಕ್ಕೆ ಸುಲಭ ಆಗಬಹುದು ಅಂತ ಅವನ ಯೋಚನೆ. ಹೀಗೆ ಹಲವು ಕಾರಣಗಳು ಅವನ ರಾಜಧಾನಿ ವರ್ಗಾವಣೆ ಅನ್ನುವ ಈ ಯೋಜನೆಯ ಹಿಂದಿದ್ದುವು. ಯೋಜನೆ ಏನೋ ಸರಿ, ಆದರೆ ಅದರ ಜಾರಿ ಅದು ಸಮರ್ಪಕವಾಗಿರಲಿಲ್ಲ. ವರ್ಗಾವಣೆಯ ವಿಧಾನ ಅವೈಜ್ಞಾನಿಕವಾಗಿತ್ತು. ದೆಹಲಿಯಲ್ಲಿ ಒಂದು ವ್ಯವಸ್ಥೆ ಇತ್ತು. ಅಲ್ಲಿಂದ ದೇವಗಿರಿಗೆ ರಾಜಧಾನಿಯನ್ನು ವರ್ಗಾಯಿಸುವಾಗ ಅದು ವ್ಯವಸ್ಥೆಯಿಂದ ಅವ್ಯವಸ್ಥೆಯೆಡೆಗೆ ಅಥವಾ ಅವಸ್ಥೆಯೆಡೆಗೆ ಸಾಗಿದಂತಾಯಿತು. ಎಷ್ಟೊಂದು ನಿಕೃಷ್ಟ ವ್ಯಕ್ತಿ ಮೊಹಮ್ಮದ್ ಬಿನ್ ತುಘಲಕ್ ಅಂತಂದರೆ, ಇತಿಹಾಸಕಾರ, ಚರಿತ್ರಕಾರ ಜಿಯಾವುದ್ದೀನ್ ಬರಾಣಿ ಹೇಳ್ತಾನೆ, ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನು ವರ್ಗಾಯಿಸುವಂತಹ ಸಂದರ್ಭದಲ್ಲಿ ದೆಹಲಿಯ ಸಂಪೂರ್ಣ ಜನಸಂಖ್ಯೆಯನ್ನು ಆತ ದೇವಗಿರಿಗೆ ಅಥವಾ ಆತ ಹೆಸರಿಟ್ಟ ದೌಲತಾಬಾದ್ಗೆ ತೆರಳುವಂತೆ ಸೂಚಿಸ್ತಾನೆ. ಅದು ಸಾಮಾನ್ಯ ಸೂಚನೆಯಲ್ಲ, ಆದೇಶವೇ ಆಗಿತ್ತು. ಯಾರೂ ಅದನ್ನು ವಿರೋಧಿಸುವ ಹಾಗಿರಲಿಲ್ಲ. ಬರಾನಿ ಹೇಳ್ತಾನೆ, ಇತಿಹಾಸಕಾರ ಚರಿತ್ರಕಾರ ಜಿಯಾವುದ್ದೀನ್ ಬರಾಣಿ ಹೇಳ್ತಾನೆ, ಒಂದು ಬೆಕ್ಕು ಮತ್ತು ನಾಯಿಯನ್ನು ಕೂಡ ಬಿಡಲಿಲ್ಲ ಅಂತೆ. ಎಲ್ಲರೂ ದೆಹಲಿಯಿಂದ ದೇವಗಿರಿಗೆ ಹೋಗಬೇಕು ಅಂತೇಳಿ. ಇನ್ನೊಬ್ಬ ಆಫ್ರಿಕನ್ ಪ್ರವಾಸಿಗ ಇಬನ್ ಬಟೂಟ ಅವನು ಹೇಳ್ತಾನೆ, ಹೊಸ ರಾಜಧಾನಿಗೆ ಹೋಗಲಿಚ್ಛಿಸದ ಒಬ್ಬ ಕುರುಡ ಮತ್ತು ಹೆಳವನನ್ನು ಕೂಡ ಬಲಾತ್ಕಾರವಾಗಿ ಎಳೆದೊಯ್ಯಲಾಯಿತು ಅಂತೇಳಿ. ಅಂದರೆ
ದೈಹಿಕ ಸವಾಲುಳ್ಳ ವ್ಯಕ್ತಿಗಳನ್ನು ಕೂಡ ಮೊಹಮ್ಮದ್ ಬಿನ್ ತುಘಲಕ್ ಗಮನಿಸಲಿಲ್ಲ. ಹೋಗುವುದು ಅಂದರೆ ಹೋಗುವುದೇ, ದೆಹಲಿಯ ಸಂಪೂರ್ಣ ಜನಸಂಖ್ಯೆ ದೇವಗಿರಿಗೆ ಟ್ರಾನ್ಸ್ಫರ್ ಆಗಬೇಕು, ವರ್ಗಾವಣೆಯಾಗಬೇಕು ಅನ್ನುವುದು ಮಾತ್ರ ಅವನ ನಿಲುವು. ಇಂತಹ ವ್ಯಕ್ತಿತ್ವ ಮೊಹಮ್ಮದ್ ಬಿನ್ ತುಘಲಕ್ನದ್ದು. ದೆಹಲಿಯಿಂದ ಬಹಳಷ್ಟು ಕಾಲದಿಂದ, ಅವರ ಪೂರ್ವಿಕರ ಕಾಲದಿಂದ ಜೀವಿಸುತ್ತಿದ್ದಂತಹ ಜನ ಒಮ್ಮಿಂದೊಮ್ಮೆಗೆ ದೆಹಲಿಯನ್ನು ಬಿಟ್ಟು ದೇವಗಿರಿಗೆ ತೆರಳುವುದಕ್ಕೆ ಸಿದ್ಧವಿರಲಿಲ್ಲ. ಅವರಿಗೆ ದೆಹಲಿಯೊಂದಿಗೆ ಅವಿನಾಭಾವವಾದ ಮಾನಸಿಕವಾದ ಒಂದು ಸಂಬಂಧ ಇತ್ತು. ಆ ಸ್ಥಳವನ್ನು ಬಿಟ್ಟು, ಅಂದರೆ ತಮ್ಮೂರನ್ನು ಬಿಟ್ಟು ಇನ್ನೊಂದು ಊರಿಗೆ ಹೋಗುವುದು ಅವರಿಗೆ ಅಷ್ಟೊಂದು ಹಿತಕರ ಅಂತ ಅನ್ನಿಸಲಿಲ್ಲ. ಸುಲ್ತಾನ ಇದ್ಯಾವುದನ್ನು ಪರಿಗಣಿಸಲಿಲ್ಲ. ಸಂಪೂರ್ಣ ಜನಸಂಖ್ಯೆಯ ವರ್ಗಾವಣೆ, ಪ್ರಯಾಣದ ಹಾದಿ ಹೇಗಿತ್ತು? ಅದು ದುರ್ಗಮ, ದಟ್ಟವಾದ ಕಾಡು, ಭಾರೀ ಮಳೆ, ಅದರೆಡೆಯಲ್ಲಿ ಕಾಯಿಲೆಗಳು, ದರೋಡೆಕೋರರ ದಾಳಿಗಳಾಗ್ತಾ ಇದ್ದುವು. ಅವರು ಜೊತೆಯಲ್ಲಿ ಕೊಂಡೋದಂತಹ ಜನರು ತಮ್ಮ ಜೊತೆಯಲ್ಲಿ ಕೊಂಡೋದಂತಹ ಆಹಾರ ವಸ್ತುಗಳು ಖಾಲಿಯಾದವು. ಅದೆಷ್ಟೋ ಜನ ಹಸಿವಿನಿಂದ ನರಳಿದರು. ಪರಿಣಾಮ ಅಪಾರ ಸಾವು ನೋವು. ಕೆಲವರು ಮಾರ್ಗ ಮಧ್ಯದಲ್ಲಿ ಅಸುನೀಗಿದರು. ಇನ್ನುಳಿದವರು ಗಮ್ಯಸ್ಥಾನ ಅರ್ಥಾತ್ ದೇವಗಿರಿಯನ್ನು ತಲುಪಿದ ಬಳಿಕ ಅಸುನೀಗಿದರು. ದೇವಗಿರಿಯಲ್ಲಿ ಪ್ರತಿಯೊಂದನ್ನು ಮುದದಿಂದ, ಅಂದರೆ ಎಲ್ಲವನ್ನು ಪ್ರಾರಂಭದಿಂದ ಸೃಷ್ಟಿಸಿ ವ್ಯವಸ್ಥೆ ಮಾಡಿ ಆಗಬೇಕಿತ್ತು. ಕಟ್ಟಡಗಳಿರಬಹುದು, ಅಥವಾ ನೀರಾವರಿ ವ್ಯವಸ್ಥೆ ಇರಬಹುದು, ಬೇಕಾದಂತಹ ಮೂಲಭೂತ ಸೌಕರ್ಯಗಳು ದೇವಗಿರಿಯಲ್ಲಿ ಎಲ್ಲ ಸಿದ್ಧವಾಗಬೇಕಿತ್ತಷ್ಟೇ. ಈಗ ಸುಲ್ತಾನನಿಗೆ ತನ್ನ ತಪ್ಪಿನ ಅರಿವಾಯಿತು. ತಾನು ಕೈಗೊಂಡಂತಹ ಕಾರ್ಯಯೋಜನೆ ಯಶಸ್ವಿಯಾಗುವುದಿಲ್ಲ, ಅಥವಾ ತಾನಿದರಲ್ಲಿ ಸೋತೆ ಅನ್ನುವುದವನ ಅರಿವಿಗೆ ಬಂದಾಗ ಕೂಡಲೇ ಜಾಗೃತನಾದ. ರಾಜಧಾನಿಯನ್ನು ಮರುವರ್ಗಾವಣೆಗೆ ಆದೇಶಿಸಿದ. ದೇವಗಿರಿಯಿಂದ ದೆಹಲಿಗೆ ರಾಜಧಾನಿಯ ಮರುವರ್ಗಾವಣೆ. ದೆಹಲಿಯಿಂದ ದೇವಗಿರಿಗೆ ಜನಸಂಖ್ಯೆಯ ವರ್ಗಾವಣೆಯ ಸಂದರ್ಭದಲ್ಲಿ ಆದಂತಹ ಅನಾಹುತಗಳೇ ಈಗ ಮತ್ತೊಮ್ಮೆ ಆದವು. ಮತ್ತಷ್ಟು ಸಾವು ನೋವು ಸಂಭವಿಸಿತು. ವರ್ಗಾವಣೆಯೇ ತಪ್ಪು. ಮೊಹಮ್ಮದ್ ಬಿನ್ ತುಘಲಕ್ ಕೈಗೊಂಡಂತಹ ರಾಜಧಾನಿ ವರ್ಗಾವಣೆಯ ಆ ಒಂದು ಕ್ರಮವೇ ತಪ್ಪು. ಮಿಸ್ಟೇಕ್ ಅಂತ ಹೇಳ್ತೇವೆ ನಾವು ಅದಕ್ಕೆ ಇಂಗ್ಲೀಷ್ನಲ್ಲಿ. ಮರುವರ್ಗಾವಣೆಯಂತೂ ಬಹುದೊಡ್ಡ ತಪ್ಪು. ಅದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಬ್ಲಂಡರ್ ಅಂತ ಹೇಳ್ತೇವೆ. ಅದನ್ನು ಮಾಡಲೇಬಾರದಿತ್ತು ಅಂತೇಳಿ. ದೆಹಲಿಯಿಂದ ದೇವಗಿರಿಗೆ ಬಂದಾಯಿತು, ಇಲ್ಲಿ ವ್ಯವಸ್ಥೆಯನ್ನು ಸರಿಪಡಿಸುವ ಅನ್ನುವ ವಿಚಾರವನ್ನು ಬಿಟ್ಟು ಪುನಃ ದೆಹಲಿಗೆ ಹೋಗುವ ಒಂದು ಯೋಜನೆ. ಇತಿಹಾಸಕಾರ ಲೇನ್ ಪೂಲ್ ಅನ್ನುವರು ಹೇಳ್ತಾರೆ, ಮೊಹಮ್ಮದ್ ಬಿನ್ ತುಘಲಕನ ರಾಜಧಾನಿ ವರ್ಗಾವಣೆಯ ಈ ಒಂದು ಕ್ರಮ ಅದು ಶಕ್ತಿಯ ಅಪನಿರ್ದೇಶಿತ ಸ್ಮಾರಕ ಎಂಬುದಾಗಿ. ಸುಲ್ತಾನನಿಗೆ ಬಹಳ ತಾಕತ್ತು ಇತ್ತು. ಅವನು ಒಂದು ಸಾಮ್ರಾಜ್ಯದ ಮುಖ್ಯಸ್ಥ, ರಾಜ. ಹಾಗಾಗಿ ಅವನಲ್ಲಿ ಎಲ್ಲ ಅಧಿಕಾರಗಳಿದ್ದವು. ಆತ ಏನು ಬೇಕಿದ್ದರೂ ಮಾಡಬಹುದಿತ್ತು. ಆದರೆ ರಾಜನಾದವನು ಏನನ್ನು ಮಾಡಬೇಕು ಅದನ್ನು ಮಾತ್ರ ಮಾಡಬೇಕು. ಇಂತಹ ಯೋಜನೆಗಳನ್ನು ಕೈಗೊಳ್ಳುವುದಕ್ಕೆ ಮುನ್ನ ಆತ ಬಹಳಷ್ಟು ಯೋಚಿಸಬೇಕಿತ್ತು. ಯಾಕಂತಂದರೆ ಆತ ತನ್ನ ಸ್ವಂತ ಕುಟುಂಬವನ್ನು ಒಂದು ಊರಿನಿಂದ ಮತ್ತೊಂದು ಊರಿಗೆ ವರ್ಗಾಯಿಸಿದ್ದಲ್ಲ, ರಾಜಧಾನಿಯನ್ನು ವರ್ಗಾಯಿಸುವುದಕ್ಕೆ ಹೊರಟದ್ದು. ಇಡೀ ಪ್ರಜಾ ಪರಿವಾರವೇ ಸುಲ್ತಾನನ ಕುಟುಂಬದ ಹಾಗೆ ಇರುತ್ತದೆ. ಹಾಗಿರುವಾಗ ಸುಲ್ತಾನ ಬಹಳ ಜಾಗರೂಕತೆಯಿಂದ ಪ್ರಾಜ್ಞರಲ್ಲಿ ಅಥವಾ ಈ ವಿಚಾರದಲ್ಲಿ ಹೆಚ್ಚು ತಿಳುವಳಿಕೆಯುಳ್ಳ ಯಾರನ್ನಾದರೂ ಸಂಪರ್ಕಿಸಿ ಅವರ ಜೊತೆ ವಿಮರ್ಶಿಸಿ ಈ ಕಾರ್ಯಕ್ಕೆ ಇಳಿಯಬೇಕಿತ್ತು. ಆದರೆ ಆತ ಮಾಡಿದ್ದೇನು? ನಿರಂಕುಶನಂತೆ ವರ್ತಿಸಿದ. ಪರಿಣಾಮ ಕಷ್ಟ ಮತ್ತು ನಷ್ಟ.
ಆದರೆ ಅದು ಅವನಿಗೆ ಅರಿವಾದದ್ದು ತಡವಾಗಿ. ಮೂರನೇದು ಸಂಕೇತ ನಾಣ್ಯ ಚಲಾವಣೆ. ಸಾಮಾನ್ಯ ಶಕ 1329ರಿಂದ ಸಾಮಾನ್ಯ ಶಕ 1329ರಿಂದ 1332ರ ಅವಧಿಯಲ್ಲಿ ಆತನು ಕೈಗೊಂಡಂತಹ ಮತ್ತೊಂದು ಆಡಳಿತಾತ್ಮಕ ಕ್ರಮ ಸಂಕೇತ ನಾಣ್ಯ ಚಲಾವಣೆ ಅಂತೇಳಿ. ಇಂಗ್ಲಿಷ್ನಲ್ಲಿ ಟೋಕನ್ ಕರೆನ್ಸಿ ಅಂತ ಹೇಳ್ತೇವೆ ನಾವು. ಈ ಟೋಕನ್ ಅಂದ್ರೇನು ಅಂತ ತಿಳ್ಕೊಳ್ಳುವ. ಉದಾಹರಣೆಗೆ ನೀವು ಹೋಟೆಲಿಗೆ ಹೋಗ್ತೀರಿ ಊಟಕ್ಕೆ ಅಂತ. ಕ್ಯಾಶ್ ಕೌಂಟರ್ನಲ್ಲಿ 100 ರೂಪಾಯಿ ಹಣ ಕೊಡ್ತೀರಿ. ಕ್ಯಾಶಿಯರ್ ನಿಮಗೆ ಒಂದು ಟೋಕನ್ ಅಂತೇಳಿ ಒಂದು ಪ್ಲಾಸ್ಟಿಕ್ ಬಿಲ್ಲೆಯನ್ನು, ಲೋಹದ ತುಂಡನ್ನು ಅಥವಾ ಕಾಗದದ ತುಂಡನ್ನು ಏನೋ ಕೊಡ್ತಾನೆ. ಅದು ಟೋಕನ್ ಮಾತ್ರ, ಹಣ ಅಲ್ಲ ಅದು. ಅದನ್ನು ಕೊಂಡೋಗಿ ನೀವು ನಿಮ್ಮ ಟೇಬಲ್ನಲ್ಲಿ ಕೂತಾಗ ಸಪ್ಲೈಯರ್ ಬರ್ತಾನೆ, ಅವನಿಗೆ ನೀವು ಇದನ್ನು ಕೊಡ್ತೀರಿ. ಇದರ ಮೌಲ್ಯ, ಆ ಟೋಕನ್ನ ಮೌಲ್ಯ ಏನು ಅಂತೇಳಿ ಸಪ್ಲೈಯರ್ನಿಗೆ ಮತ್ತು ನಿಮಗೆ ಮಾತ್ರ ಗೊತ್ತು. ಅದು ಹಣ ಅಲ್ಲ, ಟೋಕನ್ ಮಾತ್ರ. ಆದರೆ ನಿಮಗೆ ಊಟ ಸಿಗ್ತದೆ. ಅದು ಒಂದು ರೀತಿಯ ವ್ಯವಸ್ಥೆ. ಸಂಕೇತ ನಾಣ್ಯ ಚಲಾವಣೆಯೂ ಕೂಡ ಬಹಳ ಒಳ್ಳೆಯ ಉದ್ದೇಶವನ್ನಿಟ್ಟುಕೊಂಡು, ತನ್ನ ಸಾಮ್ರಾಜ್ಯದ ಅಭ್ಯುದಯದ ಗುರಿಯನ್ನಿಟ್ಟುಕೊಂಡು ಈ ಸುಲ್ತಾನ ಜಾರಿಗೆ ತಂದದ್ದು. ಏನು ಉದ್ದೇಶ? ರಾಜಧಾನಿಯ ಬದಲಾವಣೆಯ ಅಥವಾ ರಾಜಧಾನಿಯ ವರ್ಗಾವಣೆಯ ಕಾರ್ಯದಿಂದಾಗಿ, ದೋವಾಬ್ನಲ್ಲಿ ತೆರಿಗೆ ಹೆಚ್ಚಳದ ಆ ಒಂದು ಕಾರ್ಯಕ್ರಮದಿಂದಾಗಿ ಅವನ ಖಜಾನೆ ಬರಿದಾಗಿತ್ತು. ಹಾಗಾಗಿ ಹಣಕಾಸನ್ನು ಹೆಚ್ಚಿಸುವುದು, ಆರ್ಥಿಕ ಸಂಪನ್ಮೂಲವನ್ನು ಹೆಚ್ಚಿಸುವುದು ಒಂದು ಉದ್ದೇಶ, ಬಹಳ ಒಳ್ಳೆಯದು. ಎರಡನೆಯದ್ದು, ಅವನದ್ದು ವಿಶಾಲ ಸಾಮ್ರಾಜ್ಯ, ಅಗಾಧವಾದಂತಹ ಸೈನ್ಯ ಅವನ ಬಳಿ ಇತ್ತು. ಅದರ ನಿರ್ವಹಣೆ ಆಗಬೇಕು, ಖರ್ಚಿಗೆ ಹಣ ಬೇಕು. ಅದಕ್ಕೋಸ್ಕರ ಹೆಚ್ಚು ಹಣವನ್ನು ಚಲಾವಣೆಗೆ ತರಬೇಕು ಅನ್ನುವುದು ಅವನ ಯೋಚನೆ. ಮೂರನೆಯದ್ದು, ಅವನು ಪ್ರಯೋಗ ಪ್ರಿಯ. ಮೊಹಮ್ಮದ್ ಬಿನ್ ತೊಗಲಕನ ವಿಚಾರ ಬಂದ ತಕ್ಷಣ ನಾವು ಹೇಳುವುದು ಇದನ್ನೇ, ಆತ ಪ್ರಯೋಗ ಪ್ರಿಯ ಅಂತೇಳಿ. ಸುಮಾರಾಗಿ ಅದೇ ಕಾಲದಲ್ಲಿ ಚೀನಾ ಮತ್ತು ಪರ್ಷಿಯಾಗಳಲ್ಲಿ ಜಾರಿಯಲ್ಲಿದ್ದಂತಹ ಹೊಸ ಕರೆನ್ಸಿ ಅಥವಾ ಹಣ ಚಲಾವಣೆಯ ವ್ಯವಸ್ಥೆಯಿಂದ ಸ್ಫೂರ್ತಿಯನ್ನು ಪಡೆದಂತಹ ಈ ಸುಲ್ತಾನ ಅಂಥದ್ದೇ ಒಂದು ಕಾರ್ಯಕ್ರಮವನ್ನು ತನ್ನ ಸಾಮ್ರಾಜ್ಯದಲ್ಲಿ ಹಾಕಿಕೊಳ್ಳಬೇಕು ಅಂತ ಹೊರಟದ್ದು. ಇನ್ನೊಂದು ಉದ್ದೇಶವಿತ್ತು, ದುಬಾರಿ ಲೋಹಗಳಾದ ಚಿನ್ನ ಮತ್ತು ಬೆಳ್ಳಿಗಳನ್ನು ಉಳಿತಾಯ ಮಾಡುವುದು ಮತ್ತು ಹೆಚ್ಚು ಹಣವನ್ನು ಚಲಾವಣೆಗೆ ತರುವುದು. ಏನು ಮಾಡಿದ ಸುಲ್ತಾನ? ತಾಮ್ರದ ನಾಣ್ಯಗಳನ್ನು ಹೊರಡಿಸಿದ. ಅದನ್ನೇ ಅಧಿಕೃತ ಹಣ ಅಂತ ಹೇಳಿ ಘೋಷಿಸಿದ. ವ್ಯವಹಾರವೆಲ್ಲ ತಾಮ್ರದ ನಾಣ್ಯಗಳಲ್ಲೇ ನಡೆಯತೊಡಗಿತು. ವಿಚಿತ್ರ ಏನು ಅಂತ ಹೇಳಿದರೆ, ನಾಣ್ಯಗಳನ್ನು ಟಂಕಿಸುವುದು ಸರ್ಕಾರದ ಏಕಸ್ವಾಮ್ಯಕ್ಕೆ ಒಳಪಟ್ಟಿರಲಿಲ್ಲ. ಪರಿಣಾಮ ಮನೆ ಮನೆಗಳಲ್ಲೂ ಟಂಕಸಾಲೆಗಳು ನಿರ್ಮಾಣವಾದವು, ಖೋಟಾ ನಾಣ್ಯಗಳು ಹೆಚ್ಚಿದವು. ಜನ ಚಿನ್ನ ಮತ್ತು ಬೆಳ್ಳಿಯನ್ನು ಬಚ್ಚಿಟ್ಟು ತಾಮ್ರದ ನಾಣ್ಯಗಳಲ್ಲಿ ವ್ಯವಹಾರ ಮಾಡಲಿಕ್ಕೆ ಶುರು ಮಾಡಿದರು. ಜನಕ್ಕೆ ಗೊತ್ತಿತ್ತು, ಚಿನ್ನ ಬೆಳ್ಳಿ ಯಾವತ್ತಿದ್ರೂ ಚಿನ್ನ ಬೆಳ್ಳಿಯೇ, ತಾಮ್ರವೇ ಅಂತೇಳಿ. ನಾಣ್ಯಗಳ ಪ್ರವಾಹವೇ ಶುರುವಾಯಿತು. ಎಲ್ಲಿ ನೋಡಿದರೂ ತಾಮ್ರದ ನಾಣ್ಯಗಳು, ಈ ಸಂಕೇತ ನಾಣ್ಯಗಳು. ಜನ ತೆರಿಗೆಯನ್ನೂ ಕೂಡ ತಾಮ್ರದ ನಾಣ್ಯದಲ್ಲಿ ಪಾವತಿಸಿದರು. ಪರಿಣಾಮ ನಾಣ್ಯದ ಮೌಲ್ಯ ಕುಸಿಯಿತು. ವ್ಯಾಪಾರ ವ್ಯವಹಾರಗಳು ನಷ್ಟವಾಗತೊಡಗಿದವು. ಹಣಕಾಸಿನ ಗೊಂದಲ ಏರ್ಪಟ್ಟಿತು. ಪರಿಣಾಮ ಅರ್ಥವ್ಯವಸ್ಥೆಗೆ ಸಾಕಷ್ಟು ಹಾನಿಯಾಯಿತು. ಸಾಕಷ್ಟು ಹಾನಿಯಾದ ಬಳಿಕವಷ್ಟೇ ಎಚ್ಚೆತ್ತ ಸುಲ್ತಾನ, ಇನ್ನೇನು ಮಾಡುವುದು ಅಂತೇಳಿ. ಅವನಿಗೆ ತಾನು ಮಾಡಿದಂತಹ ತಪ್ಪಿನ ಅರಿವಾದಾಗ ಮರು ಆದೇಶ ಹೊರಡಿಸಿದ. ಪ್ರಜೆಗಳೆಲ್ಲ ತಮ್ಮ ಚಿನ್ನ ಬೆಳ್ಳಿಯ ನಾಣ್ಯಗಳನ್ನು, ಪ್ರಜೆಗಳೆಲ್ಲ ಖಜಾನೆಯಿಂದ ಚಿನ್ನ ಬೆಳ್ಳಿಯ ನಾಣ್ಯಗಳನ್ನು ಪಡೆಯಿರಿ, ನಿಮ್ಮಲ್ಲಿರುವಂತಹ ತಾಮ್ರದ ನಾಣ್ಯಗಳನ್ನು ತಂದು ಖಜಾನೆಗೆ ಕೊಡಿ ಅಂತೇಳಿ. ಪರಿಣಾಮ
ಖಜಾನೆಯಲ್ಲಿದ್ದಂತಹ ಚಿನ್ನ ಬೆಳ್ಳಿಯ ನಾಣ್ಯಗಳೆಲ್ಲ ಬರಿದಾದವು. ಖಜಾನೆ ತುಂಬ ತಾಮ್ರದ ಹಣ ತುಂಬಿತು. ಇದು ಪರಿಸ್ಥಿತಿ. ಸುಲ್ತಾನ ತಾನು ವಾಪಸ್ ಪಡಕೊಂಡ ತಾಮ್ರದ ನಾಣ್ಯಗಳನ್ನೆಲ್ಲ ತನ್ನ ಅರಮನೆಯ ಪಕ್ಕ ರಾಶಿ ಹಾಕಿದ್ದಂತೆ. ಹಾಗೆ ಆ ನಾಣ್ಯಗಳು ಅವನ ಮೂರ್ಖತನದ ಸ್ಮಾರಕವೋ ಎಂಬ ಹಾಗೆ ಅವನ ಅರಮನೆಯ ಮುಂದೆ ಬೆಟ್ಟದ ಹಾಗೆ ಹಲವು ವರ್ಷ ಹಾಗೆ ಬಿದ್ದಿದ್ದುವಂತೆ. ಸಂಕೇತ ನಾಣ್ಯ ಚಲಾವಣೆಯು ವಿಫಲ ಆಯಿತು. ಎಡ್ವರ್ಡ್ ಥಾಮಸ್ ಅನ್ನುವ ವಿದ್ವಾಂಸರು ಹೇಳ್ತಾರೆ, ಮೊಹಮ್ಮದ್ ಬಿನ್ ತುಘಲಕ್ ಹಣಗಾರರ ರಾಜ ಅಂತೇಳಿ. ತನ್ನ ಸಂಕೇತ ನಾಣ್ಯ ಚಲಾವಣೆಯಿಂದ ಆತ ಸಾಧಿಸಿದ್ದೇನು? ಏನೂ ಇಲ್ಲ. ಪ್ರಯೋಗ ಪ್ರಿಯನಾದ ಆತ ಪ್ರಯೋಗ ಮಾಡಿದ. ಹಣಗಾರರ ರಾಜ ಅಂತೇಳಿ ಒಂದು ವಿಚಿತ್ರ ಬಿರುದಿಗೆ ಪಾತ್ರನಾದ. ಸಾಧನೆ ಮಾತ್ರ ಶೂನ್ಯ. ನಿಮ್ಮ ಪಠ್ಯಪುಸ್ತಕದಲ್ಲಿ ಇಲ್ಲದಿರುವಂತಹ ಒಂದು ಪುಟ್ಟ ಮತ್ತೊಂದು ವಿಚಾರವನ್ನು ನಾನಿಲ್ಲಿ ಹೇಳಲಿಕ್ಕಿದ್ದೇನೆ. ಕೃಷಿ ಇಲಾಖೆಯನ್ನು ಆತ ಸ್ಥಾಪಿಸ್ತಾನೆ 1333-34ರಲ್ಲಿ. ದಿವಾನ್ ಇ ಕೋಹಿ ಅಂತೇಳಿ, ಅದು ಕೃಷಿ ಇಲಾಖೆ. ಕೃಷಿಯ ಅಭಿವೃದ್ಧಿಗಾಗಿ ಹಣಕಾಸಿನ ನೆರವನ್ನು ಸರ್ಕಾರ ಕೊಟ್ಟಿತು. ಯೋಜನೆ ಒಳ್ಳೆಯದೇ, ಕೃಷಿ ಅಭಿವೃದ್ಧಿ ಆಗಬೇಕು, ಸಾಮ್ರಾಜ್ಯ ಸಂಪದ್ಭರಿತವಾಗಬೇಕು, ಸಮೃದ್ಧಿಯೆಡೆಗೆ ಸಾಗಬೇಕು ಅಂತೇಳಿ. ಆದರೆ ಆ ಹಣಕಾಸಿನ ನೆರವನ್ನು ಕೊಡುವುದಕ್ಕೆ ಹೊರಟಂತಹ ಅಧಿಕಾರಿಗಳ ಮೇಲ್ವಿಚಾರಣೆಗೆ ಈತ ಸರಿಯಾದ ವ್ಯವಸ್ಥೆ ಮಾಡಲಿಲ್ಲ. ಅಧಿಕಾರಿಗಳು ಹಣವನ್ನು ಸ್ವಾಹ ಮಾಡಿದರು. ಒಂದಷ್ಟು ಕೃಷಿಕರಿಗೆ ಹಣ ಸಿಕ್ಕಿತು. ಆದರೆ ಕೃಷಿ ಅಭಿವೃದ್ಧಿಗಾಗಿ ಪಡಕೊಂಡಂತಹ ಹಣವನ್ನು ಕೃಷಿಕರು ಕೃಷಿಗೆ ಬಳಸ್ತಾ ಇದ್ದಾರಾ ಇಲ್ವಾ ಅನ್ನುವ ವಿಚಾರವನ್ನು ಸುಲ್ತಾನ ಗಮನಿಸುವುದಕ್ಕೆ ಹೋಗಲಿಲ್ಲ. ಆ ಹಣವನ್ನು ವೈಯಕ್ತಿಕ ಕಾರ್ಯಕ್ಕಾಗಿ ಜನ ಬಳಸಿದರು. ಹಣ ನಷ್ಟ ಆಯಿತು, ಖಜಾನೆಗೆ ಹೊಡೆತ ಬಿತ್ತು. ಹೀಗೆ ಇವಿಷ್ಟು ಆತನ ಆಡಳಿತ ಪ್ರಯೋಗಗಳು. ಈಗ ನಾವು ನೋಡಬೇಕಾಗಿರುವಂಥದ್ದು ಆತನ ವ್ಯಕ್ತಿತ್ವ ಅಥವಾ ಗುಣಸ್ವಭಾವ ಹೇಗಿತ್ತು ಅಂತೇಳಿ. ಮೊಹಮ್ಮದ್ ಬಿನ್ ತುಘಲಕ್ ಮಧ್ಯಯುಗದ ಸುಲ್ತಾನರಲ್ಲೇ ಅಥವಾ ದೊರೆಗಳಲ್ಲೇ ಅಸಾಧಾರಣ ವ್ಯಕ್ತಿತ್ವ. ಅಂತಹ ವ್ಯಕ್ತಿಗಳು ಮಧ್ಯಯುಗದಲ್ಲಿ ಬಿಡಿ, ಇತಿಹಾಸದಲ್ಲಿ ಬಹಳ ಅಪರೂಪ. ಅವನ ಗುಣ, ಅವನ ನಡತೆ, ಅವನ ಸ್ವಭಾವ ಹಾಗೂ ಅವನ ಆಡಳಿತಾತ್ಮಕ ಪ್ರಯೋಗಗಳು ಹೆಚ್ಚಿನ ಚರ್ಚೆ, ವಾದ ವಿವಾದಗಳಿಗೆ ಗ್ರಾಸವಾಗಿವೆ. ಇತಿಹಾಸ ಸಂಶೋಧಕರಿಗೆ, ಇತಿಹಾಸಕಾರರಿಗೆ ಆತ ಒಂದು ಒಳ್ಳೆಯ ವಸ್ತು. ಆತನ ವ್ಯಕ್ತಿತ್ವದ ಕುರಿತಾಗಿ ಬಹಳಷ್ಟು ಚರ್ಚೆಗಳಿವೆ. ಅವನದ್ದು ಆಡಳಿತ ಪ್ರಯೋಗಗಳು ಅಂತ ಹೇಳುವಂಥದ್ದು ನಾವು ಯಶೋಗಾಥೆಯಲ್ಲ. ಆತ ಸಾಧನೆಗೆ ಹೊರಟದ್ದು ಹೌದು, ಸಾಧಿಸಿದ್ದು ಏನನ್ನು ಅನ್ನುವುದನ್ನು ನಾವು ಆತ ಸಾಧಿಸಲು ಹೊರಟದ್ದು ಹೌದು, ಆದರೆ ಸಾಧಿಸಿದ್ದು ಏನನ್ನು ಅನ್ನುವುದನ್ನು ನಾವು ವಿಮರ್ಶಿಸಬಹುದು. ನೋಡಿ ಮಕ್ಕಳೇ, ಸಾಧನೆ ಬೇರೆ, ಪ್ರಯೋಗ ಬೇರೆ. ಸಾಧಕರು ಅಂದರೆ ಯಾರು? ಉದಾಹರಣೆಗೆ ಅಕ್ಬರ್, ನೆಪೋಲಿಯನ್ ಬೋನಾಪಾರ್ಟೆ, ಮಹಾತ್ಮ ಗಾಂಧೀಜಿ, ಬೇಡ ಭಾರತದ ಮೊದಲ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ, ಇವರನ್ನೆಲ್ಲ ನಾವು ಸಾಧಕರು ಅಂತ ಹೇಳುತ್ತೇವೆ. ಏನೋ ಒಂದಷ್ಟನ್ನು ಅವರು ಸಾಧಿಸಿದ್ದಾರೆ. ಅಲ್ಲಾವುದ್ದೀನ್ ಖಿಲ್ಜಿ ಮತ್ತು ಮೊಹಮ್ಮದ್ ಬಿನ್ ತುಘಲಕ್ನನ್ನು ನಾವು ಹೋಲಿಸುತ್ತಾ ನೋಡಿದರೆ ಅಲ್ಲಾವುದ್ದೀನ್ ಖಿಲ್ಜಿ ಸಾಧಕ ಅಂತೇಳಿ ಕಾಣುತ್ತದೆ. ಹಾಗೆ ಅಂತೇಳಿ ಆತ ಬಹಳಷ್ಟು ರಕ್ತಪಾತ ಮಾಡಿದ್ದಾನೆ, ಅದು ಸ್ವೀಕಾರ ಯೋಗ್ಯವಲ್ಲ, ಅದು ಆದರ್ಶವಲ್ಲ.
ಬಹಳಷ್ಟು ರಕ್ತದ ಹೊಳೆಯನ್ನು ಆತ ಬಹಳಷ್ಟು ರಕ್ತದ ಹೊಳೆಯನ್ನು ಹರಿಸಿದ್ದಾನೆ ಅಲ್ಲಾವುದ್ದೀನ್ ಖಿಲ್ಜಿ. ಆದರೆ ಆತನ ಆಡಳಿತಾತ್ಮಕ ಕ್ರಮಗಳ ಬಗ್ಗೆ ನಾವು ಗಮನಹರಿಸಿದರೆ ಆತ ಒಂದಷ್ಟು ಸಾಧಿಸಿದ್ದಾನೆ. ಅದು ಮಾರುಕಟ್ಟೆ ಸುಧಾರಣೆಯೋ ಅಥವಾ ಆತನ ಸೈನಿಕ ಸುಧಾರಣೆಯೋ ಅದನ್ನೆಲ್ಲ ನೀವು ಕಳೆದ ತರಗತಿಗಳಲ್ಲಿ ನೋಡಿದ್ದೀರಿ. ಮೊಹಮ್ಮದ್ ಬಿನ್ ತುಘಲಕ್ ಹಾಗಲ್ಲ. ಸಾಧನೆಗೆ ಅಂತ ಹೊರಟದ್ದು, ಸಾಧನೆಯ ಪ್ರಯೋಗದಲ್ಲಿ ಅದು ಮುಗಿದು ಹೋಯಿತು, ಯಶಸ್ವಿಯಾಗಲಿಲ್ಲ. ಅಂದರೆ ನಾನು ಹೇಳುವುದು ಸಾಧನೆ ಬೇರೆ, ಪ್ರಯೋಗ ಬೇರೆ. ಮೊಹಮ್ಮದ್ ಬಿನ್ ತುಘಲಕ್ನ ವಿಚಾರಗಳು ಬಹಳ ಉತ್ತಮ, ಆದರ್ಶ ಅನ್ನಬಹುದು. ಆದರೆ ಅನುಸರಿಸುವುದಕ್ಕೆ, ಅದನ್ನು ಒಪ್ಪಿಕೊಳ್ಳುವುದಕ್ಕೆ ಬಹಳ ಕಷ್ಟ. ಆದ ಕಾರಣ ಅವನ ಆಡಳಿತಾತ್ಮಕ ಪ್ರಯೋಗಗಳು, ಸೈನಿಕ ಆಕ್ರಮಗಳು ಯಾವುದನ್ನು ನೋಡಿದರೂ ಆತ ಸಾಧಕ ಅಂತೇಳಿ ನಮಗೆ ಅನ್ನಿಸುವುದಿಲ್ಲ. ವಿ.ಎ. ಸ್ಮಿತ್ ಅನ್ನುವ ಇತಿಹಾಸಕಾರರು ಹೇಳ್ತಾರೆ, ಇವನು ಒಬ್ಬ ಪರಸ್ಪರ ವಿರುದ್ಧ ಗುಣಗಳ ಮಿಶ್ರಣ ಅಂತೇಳಿ, ಮಿಕ್ಸ್ಚರ್ ಆಫ್ ಒಪೋಸಿಟ್ಸ್ ಅಂತೇಳಿ ಇಂಗ್ಲಿಷ್ನಲ್ಲಿ. ಇವನಲ್ಲಿದ್ದಂತಹ ಒಳ್ಳೆಯ ಗುಣಗಳೇನು ನೋಡಿದರೆ, ಈತ ಸುಶಿಕ್ಷಿತ ವಿದ್ವಾಂಸ, ಒಳ್ಳೆಯ ಮಾತುಗಾರ, ಲಿಪಿಕಾರ, ಕ್ಯಾಲಿಗ್ರಾಫಿಸ್ಟ್ ಅಂತ ಕರೀತೇವೆ, ಒಳ್ಳೆಯ ಲಿಪಿಕಾರ ಅವನು. ಧರ್ಮನಿಷ್ಠ ಮುಸಲ್ಮಾನ, ಅವನ ಧರ್ಮಕ್ಕೆ ನಿಷ್ಠನಾಗಿದ್ದ. ಪರ್ಷಿಯನ್ನು, ಅರೇಬಿಕ್ಕು ಮೊದಲಾದ ಭಾಷೆಗಳಲ್ಲಿ, ಸಾಹಿತ್ಯದಲ್ಲಿ ಅವನಿಗೆ ಪಾಂಡಿತ್ಯವಿತ್ತು. ಇತಿಹಾಸ, ಧರ್ಮ, ಖಗೋಳಶಾಸ್ತ್ರ, ತರ್ಕಶಾಸ್ತ್ರ, ತತ್ವಶಾಸ್ತ್ರ, ಗಣಿತ ಮೊದಲಾದ ವಿಚಾರಗಳಲ್ಲಿ ಅವನಿಗೆ ಪಾಂಡಿತ್ಯವಿತ್ತು. ಆತ ಸಂಗೀತ ಪ್ರಿಯನಾಗಿದ್ದ. ಇದೆಲ್ಲ ಅವನ ಸದ್ಗುಣಗಳು. ನೀತಿಗಳು, ಆಡಳಿತಾತ್ಮಕ ಕ್ರಮಗಳು ಆತನದ್ದು, ಅವು ಒಳ್ಳೆಯವೇ. ಆದರೆ ಆತನಲ್ಲಿದ್ದಂತಹ ದೋಷಗಳು ಯಾವುವು ಅಂತ ನೋಡಿದರೆ, ಅವನಿಗೆ ಮುಂದಾಲೋಚನೆಯ ಕೊರತೆ ಇತ್ತು, ಪ್ರಾಯೋಗಿಕ ಜ್ಞಾನದ ಕೊರತೆ ಇತ್ತು, ವಾಸ್ತವ ವ್ಯಾವಹಾರಿಕತೆಯ ತಿಳುವಳಿಕೆ ಆತನಲ್ಲಿ ಬಹಳ ಕಡಿಮೆ ಇತ್ತು. ಸಮಚಿತ್ತದವನಂತೂ ಅವನು ಆಗಿರಲೇ ಇಲ್ಲ, ಅವನಿಗೆ ತಾಳ್ಮೆ ಇರಲಿಲ್ಲ, ವಿವೇಕ ಶೂನ್ಯನಾಗಿದ್ದ, ವಿವೇಕ ಬುದ್ಧಿಯ ಕೊರತೆ ಅವನಿಗಿತ್ತು. ಪ್ರಾಯೋಗಿಕವಲ್ಲದ ಅವನದ್ದೇ ಆದಂತಹ ಪೂರ್ವಕಲ್ಪಿತ ಯೋಜನೆಗಳನ್ನು ಆತ ಜಾರಿಗೆ ತಂದದ್ದು. ಅದು ಆತನ ಜನಪ್ರಿಯತೆಯನ್ನು ಕುಸಿಯುವ ಹಾಗೆ ಮಾಡಿತು. ತುಘಲಕ್ ದರ್ಬಾರ್ ಅನ್ನುವ ಒಂದು ಪದಬಳಕೆಯನ್ನು ನೀವು ಕೇಳಿರಬಹುದು. ನಿರಂಕುಶ ಆಡಳಿತವನ್ನು ಯಾರು ಕೊಡ್ತಾರೋ, ನಿರಂಕುಶರಾಗಿ ಯಾರು ವರ್ತಿಸ್ತಾರೋ ಅವರ ಆಡಳಿತವನ್ನು ನಾವು ತುಘಲಕ್ ದರ್ಬಾರ್ ಅಂತ ಕರೀತೇವೆ. ಮೊಹಮ್ಮದ್ ಬಿನ್ ತುಘಲಕ್ನಿಂದಲಾಗಿ ಆ ಒಂದು ತುಘಲಕ್ ದರ್ಬಾರ್ ಅನ್ನುವ ಪದಪ್ರಯೋಗ ಬಂದದ್ದು. ಅಂದರೆ ಆತ ತನಗೆ ಕಂಡಿತು ಅದನ್ನೇ ಜಾರಿಗೆ ತರ್ತಿದ್ದದ್ದೇ ವಿನ ಪ್ರಾಜ್ಞರಲ್ಲಿ ಅಥವಾ ಹೆಚ್ಚು ತಿಳುವಳಿಕೆ ಉಳ್ಳವರಲ್ಲಿ ಏನನ್ನೂ ವಿಮರ್ಶೆ ಮಾಡುವುದಕ್ಕೆ ಹೋಗ್ತಿರಲಿಲ್ಲ. ಲೇನ್ ಪೂಲ್ ಹೇಳ್ತಾರೆ, ಆತನ ವಿಚಾರಗಳು ಆ ಕಾಲದ ಜನರ ಕಲ್ಪನೆಗೆ ನಿಲುಕದಂತಹ ವಿಚಾರಗಳಾಗಿದ್ದುವು ಅಂತೇಳಿ. ಅಂದರೆ ಆತ ಜ್ಞಾನ ಸಂಪನ್ನನಾಗಿರಲಿಲ್ಲ, ಆತನಿಗೆ ಪ್ರಜಾ ಕಾಳಜಿ ಇರಲಿಲ್ಲ. ನೋಡಿ ಮಕ್ಕಳೇ, ಸಾಮಾನ್ಯ ಪ್ರಜೆಯೊಬ್ಬ ತನ್ನ ಕೌಟುಂಬಿಕ ವಿಚಾರದಲ್ಲಿ ಏನೋ ಒಂದು ಕಾರ್ಯಕ್ರಮವನ್ನು ಕೈಗೊಂಡು ವಿಫಲನಾದರೆ ಅದರಿಂದ ರಾಜ್ಯಕ್ಕೆ ಏನೂ ನಷ್ಟವಿಲ್ಲ. ಒಬ್ಬ ಕುಡುಕ ಕುಡಿದು ಎಲ್ಲೋ ಬಿದ್ದರೆ ಅದರಿಂದ ಸಾಮ್ರಾಜ್ಯಕ್ಕೇನೂ ನಷ್ಟ ಆಗುವುದಿಲ್ಲ. ಆದರೆ ಸುಲ್ತಾನ ಅವನು ನಾಯಕ, ಸಾಮ್ರಾಜ್ಯವೊಂದರ ಮುಖ್ಯಸ್ಥ, ಇಡೀ ಸಾಮ್ರಾಜ್ಯವೇ ಅವನ ಕುಟುಂಬದ ಹಾಗಿರುತ್ತದೆ, ಅಥವಾ ಇಡೀ ಸಾಮ್ರಾಜ್ಯವೇ ಅವನ ಕುಟುಂಬ ಅನ್ನುವ ಪರಿಜ್ಞಾನ ಅವನಿಗಿರಬೇಕು. ಆದ ಕಾರಣ ಆತ ಕೈಗೊಳ್ಳುವಂತಹ ಕ್ರಮಗಳು, ನೀತಿಗಳು ಪ್ರಜೆಗಳಿಗೆ ಹೊಂದುತ್ತವೋ, ಆ ಕಾಲದ ಪ್ರಜೆಗಳಿಗೆ ಅವು ಹೊಂದುತ್ತವೋ, ಯೋಗ್ಯವೋ ಅನ್ನುವುದನ್ನು ಸಾಕಷ್ಟು ಬಾರಿ ವಿಮರ್ಶಿಸಿ ಅವುಗಳನ್ನು ಜಾರಿಗೆ ತರಬೇಕು. ಅದಲ್ಲದಿದ್ದರೆ ವ್ಯವಸ್ಥೆ ಹಾಳಾಗ್ತದೆ, ಸಾಮ್ರಾಜ್ಯ ಅಧಪ್ಪತನಕ್ಕೆ ಒಳಗಾಗ್ತದೆ. ಒಟ್ಟಿನಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ನ ವ್ಯಕ್ತಿತ್ವ
ಆದರ್ಶವಲ್ಲ ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ಪಾಠದ ಸಂದೇಶ ಏನು, ನಾವು ಕಲಿತುಕೊಳ್ಳಬೇಕಾದದ್ದು ಏನು ಅಂತ ಕೇಳಿದರೆ, ನಾವು ಮೊಹಮ್ಮದ್ ಬಿನ್ ತುಘಲಕನ ಹಾಗೆ ನಿರಂಕುಶಮತಿಗಳು ಅಥವಾ ವ್ಯವಸ್ಥೆಯನ್ನು ಹಾಳುಗೆಡಹುವ ವ್ಯಕ್ತಿಗಳು ಆಗಬಾರದು ಅಂತೇಳಿ. ಮಾಡಬಾರದ್ದು ಮಾಡಿದರೆ ಆಗಬಾರದ್ದು ಆಗ್ತದೆ ಅಂತೇಳಿ ತಿಳಿದವರು ಹೇಳುತ್ತಾರೆ. ಹಾಗಾಗಿ ಯಾವುದೇ ವಿಚಾರಗಳಿರಲಿ, ನಾವು ಅದನ್ನು ಕಾರ್ಯರೂಪಕ್ಕೆ ತರುವಾಗ ಬಹಳಷ್ಟು ಯೋಚಿಸಬೇಕಾಗ್ತದೆ. ಮಾತಾಡುವಾಗ, ವ್ಯವಹರಿಸುವಾಗ ನಾವು ಸಾಕಷ್ಟು ವಿಮರ್ಶಿಸಿ ನಮ್ಮ ವಿಚಾರಗಳು ಸರಿಯಾಗಿ ಇವೆಯೋ ಅನ್ನುವುದನ್ನು ಅರಿತ ಮೇಲೆ ನಾವು ಕಾರ್ಯಪ್ರವೃತ್ತರಾಗಬೇಕು. ಇಲ್ಲಿಗೆ ಈ ಅವಧಿಯನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.